ಈಗ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಎಲ್ಲರ ಪ್ರತಿಯೊಂದು ಜೀವನದಲ್ಲೂ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ನಿದ್ದೆ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಸೊ ನಿದ್ದೆ ಮಿನಿಮಮ್ 7 to 8 hours ಅಥವಾ ಮಿನಿಮಮ್ 6 hours ಆಗಲೇಬೇಕು ಎಲ್ಲರಿಗೂ ಅಂತ ಹೇಳ್ತೀವಿ. ಏನಕ್ಕೆ ಇದು ಆಗಿಲ್ಲ ಅಂತಂದರೆ ಏನಾಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಸೊ ಕೆಟಕಲಮೈನ್ಸು, ಕಾರ್ಟಿಸೋಲ್ ಲೆವೆಲ್ಸು ಬಾಡಿಲಿ ಜಾಸ್ತಿ ಆಗುತ್ತೆ. ಸೊ ಇದು ಜಾಸ್ತಿ ಆದರೆ ಸೊ ಎಲ್ಲ ಆರ್ಗನ್ಸೂ ಸ್ಟ್ರೆಸ್ಸು. ಸೊ ಮತ್ತು ಅದ್ರ ಜೊತೆಗೆ ಶುಗರ್ ಸ್ಪೈಕ್ ಆಗಿಬಿಡುತ್ತೆ. ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಸ್ಗೆ ಶುಗರ್ ಕಂಟ್ರೋಲಿಗೆ ಬರೋದಿಲ್ಲ. ಸೊ ಒಳಗಡೆ ಮೆಲಟೋನಿನ್ ಹಾರ್ಮೋನ್ ಆದಷ್ಟು ಕಡಿಮೆ ಇದ್ದಷ್ಟು ಸೊ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಫುಲ್ ಸ್ಟ್ರೆಚ್ ಸ್ಲೀಪ್ ನೈಟಲ್ಲಿ ಸೊ ಒಂದು 6 to 7 hours ಮಿನಿಮಮ್ ಮಾಡುತ್ತಂದರೆ ಸೊ ಆಲ್ಮೋಸ್ಟ್ ಸ್ಟ್ರೆಸ್ ಹಾರ್ಮೋನ್ಸ್ನ ತುಂಬ ಕಡಿಮೆಲಿ ಇಟ್ಕೊಂಡ್ರೆ ಸೊ ಈ ರೀತಿ ಕಾಂಪ್ಲಿಕೇಶನ್ಸ್ ಆಗೋದನ್ನು ಆದಷ್ಟು ಅವಾಯ್ಡ್ ಮಾಡ್ಬೋದು. ಅದ್ರ ಜೊತೆಗೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಬರೋವಂಥದ್ದನ್ನು ಅವಾಯ್ಡ್ ಮಾಡ್ಬೋದು. ಒಬೆಸಿಟಿ ಆಗಲಿ ಅಥವಾ ಹೈಪರ್ ಟೆನ್ಷನ್, ಬಿ ಪಿ ಬರೋವಂಥದ್ದಾಗಲಿ, ಹಾರ್ಟ್ ಪ್ರಾಬ್ಲಮ್ ಬರೋವಂಥದ್ದಾಗಲಿ, ಅದ್ರ ಜೊತೆ ಸ್ಟ್ರೋಕ್ ಆಗೋವಂಥದ್ದಾಗಲಿ, ಎಲ್ಲ ಪ್ರಾಬ್ಲಮ್ಸ್ಗೂ ಇದೊಂದು ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸೊ ಎಲ್ಲ ಪ್ರಾಬ್ಲಮ್ಸ್ನೂ ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಈಗ ಹೇಗೆ ಫುಡ್ಡು ಮತ್ತು ಎಕ್ಸಸೈಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಂಪಾರ್ಟೆಂಟು, ಅದೇ ರೀತಿ ನಿದ್ದೆನೂ ತುಂಬ ಇಂಪಾರ್ಟೆಂಟು. ಅದು ಇಲ್ಲದೇ ನಾವು ಇವೆಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು. ಇವೆಲ್ಲನೂ ನೀವು ಮ್ಯಾನೇಜ್ ಮಾಡಿದ್ರೆ ಮಾತ್ರ ಸೊ ನಾವು ಕ್ರೋನಿಕ್ ಪ್ರಾಬ್ಲಮ್ಸ್ ಅಂಥದ್ದನ್ನು, ಡಯಾಬಿಟಿಸ್ ಅಂಥದ್ದನ್ನು, ಬಿ ಪಿ ಇವೆಲ್ಲನೂ ಕರೆಕ್ಟಾಗಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಟ್ಯಾಬ್ಲೆಟ್ಸ್ ಆಗಲಿ ಅಥವಾ ಇನ್ಸುಲಿನ್ ಆಗಲಿ ಇವೆಲ್ಲ ಸೆಕೆಂಡ್ರಿ. ಸೊ ಇವೆಲ್ಲ ಪ್ರೈಮರಿ ಥಿಂಗ್ಸ್. ನಾವು ಯಾವುದನ್ನು ಮಾಡಿಫೈ ಮಾಡ್ಬೋದು, ಇವೆಲ್ಲನೂ ಮಾಡಿಫೈ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ತುಂಬ ಎಫೆಕ್ಟಿವ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗೂ ಇರ್ತೀರಾ. ಹೆಲ್ತ್ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು.